ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವಾತಿ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದುಬಿಟ್ಟೆ. ಅಂದರೆ ಮಾರ್ನಿಂಗ್ ಬೇಗ ಆಗೋಯಿತು. ಹೇಳ್ತಾನೆ ಹನುಮಾನ್ ಚಾಲೀಸ ಹಾಕ್ಕೊತಾನೆ ಇದ್ದೆ. ಅದು ಪ್ಲೇ ಆಗ್ತಾಯಿತ್ತು. ನಾನು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋದ್ರೊಳಗೆ ಆಲ್ರೆಡಿ 4:15 ಆಗಿಬಿಟ್ಟಿರುತ್ತೆ. ಹಾಗೆ ಒಂದು ಸ್ವಲ್ಪ ಹೊರಗಡೆ ಹೋಗಿ ಒಂದು 5 ನಿಮಿಷ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ಮೇಲೆ ಒಂದು ಅರ್ಧ ಗಂಟೆ ಏನಿದೆ ಅದು ನಮ್ಮ ಗಂಟೆ ಆಗಿರುತ್ತೆ. ಅಂದರೆ ನಮಗೋಸ್ಕರ ಮೀಸಲಿಡೋ ಗಂಟೆ ಆಗಿರುತ್ತೆ. ಅದಕ್ಕೋಸ್ಕರ ಹಾಗೆ ನೆಲ ಎಲ್ಲ ಒರೆಸ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡೆ. ನೆಲ ಒರೆಸುವಾಗ ಚೂರು ಉಪ್ಪು ಮತ್ತು ಗೋಮೂತ್ರ ಹಾಕಿ ಒರೆಸ್ಕೊಳ್ಳಿ. ಈ ಥರ ನೆಲ ಹಾಕಿ ಒರೆಸ್ಕೊಳ್ಳೋದ್ರಿಂದ ಮನೇಲಿ ಏನಾದರೂ ಕೆಟ್ಟ ನೆಗೆಟಿವ್ ಎನರ್ಜಿ ಇದ್ದರೆ ಕಮ್ಮಿ ಆಗುತ್ತೆ. ಹಾಗೆ ಮನೆಗೆ ಏನಾದರೂ ದೃಷ್ಟಿಯಾಗಿದ್ದರೆ, ಮನೇಲಿ ಇರೋದೇ ದೃಷ್ಟಿಯಾಗಿದ್ದರೆ ಈ ಥರ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ಉಪ್ಪು ಮತ್ತು ಗೋಮೂತ್ರನ ಹಾಕಿ ಒರೆಸ್ಕೊಳ್ಳೋದು ಒಳ್ಳೆಯದು. ನನಗೇನಾಗಿತ್ತಪ್ಪ ಅಂದರೆ ಇತ್ತೀಚೆಗೆ ಯಾವ ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ಮಾಡಿದ್ರೆ ಅರ್ಧರ್ಧ ಹಾಗಾಗಿ ಬಿಟ್ಬಿಟ್ಟಿದ್ದೆ. ಈ ವ್ಲಾಗ್ಸ್ನ ನೀವು ಸುಮಾರು ದಿನ ನೋಡಿದ್ದೀರಾ. ಯಾವಾಗ ಬೇಕೋ ಅವಾಗ ಹಾಕೋದಾಗ್ಬಿಟ್ಟಿದೆ. ಶಾರ್ಟ್ ಕೂಡ ಹಾಕೋಕ್ಕಾಗ್ತಾ ಇಲ್ಲ. ಎಷ್ಟು ಸಲ ವೀಡಿಯೋನ ಮಾಡಿಟ್ಕೊಂಡಿದ್ದೀನಿ, ಅಪ್ಡೇಟ್ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ಎಡಿಟ್ ಮಾಡೋಕ್ಕಾಗಲ್ಲ. ಏನಾಗಿದೆಯೋ ಗೊತ್ತಿಲ್ಲ. ಹಾಗೆ ನಮ್ಮನೇಲಿ ಹೇಳ್ತಿದ್ರು, ಇಲ್ಲ ದೃಷ್ಟಿಗೆ ಇಷ್ಟೇ ಆಗಿರಬೇಕು ನೋಡು, ಕಲ್ಲಿಟ್ಟು ತಡ್ಕೊಬೋದು, ಮನುಷ್ಯನ ದೃಷ್ಟಿ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಒಂದು ಸ್ವಲ್ಪ ಏನಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ದೃಷ್ಟಿ ತಗೊಳ್ಳೋದಕ್ಕೆ ಏನು ಮಾಡೋದಂತ ಗೊತ್ತಿಲ್ಲ. ಇನ್ನು ಪೂಜೆ ಮಾಡೋದು ಕೂಡ ರೆಡಿ ಆದೆ. ಪೂಜೆ ಮಾಡುವಾಗ ಕೆಲವೊಬ್ಬರು ಆಡಂಬರವಾಗಿ ಪೂಜೆ ಮಾಡ್ತಾರೆ. ಆ ಹೂವು, ಈ ಹೂವು, ಬೆಳ್ಳಿ ಪಾತ್ರೆ, ತಾಮ್ರ ಪಾತ್ರೆ ಮಾಮೂಲಿಯಾಗಿ ಯೂಸ್ ಮಾಡ್ತಾರೆ. ಬೆಳ್ಳಿ ಪಾತ್ರೆ, ಬಂಗಾರ ಪಾತ್ರೆ, ಅದು ಇದು ಅಂತ. ಅದು ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು. ಬಟ್ ಆದರೆ ಏನಂದರೆ ದೇವ್ರ ಮನೆಯನ್ನು ಆದಷ್ಟು ನಾವು ಸಿಂಪಲ್ಲಾಗಿ ಇಟ್ಕೋಬೇಕಂತೆ. ತುಂಬ ದೃಷ್ಟಿ ಆದರೆ ಈ ಥರ ತುಂಬ ಪಾತ್ರೆ ಇರೋದ್ರಿಂದ, ತುಂಬ ಬೆಳ್ಳಿ ಪಾತ್ರೆ ಇರೋದ್ರಿಂದ ಏನಾಗುತ್ತೆ ಅಂದರೆ ದೀಪ ಹಚ್ಚುವಾಗಲೇ ಆಗಲಿ ಯಾವುದೇ ಟೈಮಲ್ಲಾದ್ರೂ ಅದೊಂಥರ ಫೇಡಾಗಿ ಕಾಣಿಸುತ್ತೆ. ಬೆಳ್ಳಿ ನಾವು ಯಾವಾಗಲೂ ನೋಡುವಾಗ ಅದೊಂಥರ ಹೊಳಿತಾ ಇರುತ್ತೆ. ಅದಕ್ಕೋಸ್ಕರ ತುಂಬಾ ಹೊಳೆಯೋಕ್ಕೆ ಶುರುವಾಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ದೇವ್ರ ಮನೆಗೆ ದೃಷ್ಟಿಯಾಗುತ್ತೆ. ದೇವ್ರ ಮನೆ ದೃಷ್ಟಿಯಾದಾಗ ನಮಗಾರು ನಾವು ಹೇಗಾದ್ರು ದೃಷ್ಟಿ ಮಾಡಿ ತೆಕ್ಕೊಬಿಡ್ಬೋದು. ಬಟ್ ದೇವ್ರ ಮನೆಗಾಗಲಿ ದೇವರಿಗಾಗಲಿ ದೃಷ್ಟಿ ಆದಾಗ ಅದನ್ನು ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ಏಳು ಬೀಳುಗಳನ್ನ ತುಂಬ ಅನುಭವಿಸ್ಬೇಕಾಗತ್ತೆ. ಏಳಿಗೆ ಆದರೆ ಪರವಾಗಿಲ್ಲ, ತುಂಬ ತೊಂದರೆ ಆದರೆ ಕಷ್ಟ ಆಗುತ್ತೆ ಅಲ್ವಾ. ಆದಷ್ಟು ದೇವ್ರನ್ನ ಸಿಂಪಲ್ಲಾಗಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಇನ್ನು ನಾನಾದರೂ ಅಷ್ಟೇ, ನಾನು ಯಾವ ರೀತಿ ನನ್ನ ಹತ್ರ ಇಲ್ಲ ಅಂತ ಅಲ್ಲ, ಇದೆ ಕೂಡ. ನಾನು ಯಾವುದನ್ನು ಆ ರೀತಿ ಹಬ್ಬದ ಟೈಮಲ್ಲಾದರೆ ಪರವಾಗಿಲ್ಲ, ಮಾಮೂಲಿ ಟೈಮಲ್ಲಿ ನಾನು ಇದೇ ರೀತಿ ಸಣ್ಣದಾಗಿ ದೀಪ ಹಚ್ತೀನಿ. ಸಾಕು ಅಲ್ವಾ ಮಾಮೂಲಿ ಟೈಮಲ್ಲಿ. ಹಬ್ಬ ಆದರೆ ಪರವಾಗಿಲ್ಲ ಅಂತ ಹೇಳಿ ಇನ್ನು ಆದಷ್ಟು ದೇವ್ರ ಪೂಜೆನ ಸಿಂಪಲ್ಲಾಗಿ ಮಾಡಿ. ದೇವ್ರು ಯಾವತ್ತೂ ನನಗೆ ಆಡಂಬರ ಪೂಜೆ ಬೇಕು, ಆಗಬೇಕು, ಹೀಗಬೇಕು ಅಂತ ಯಾವ ದೇವರು ಕೊಟ್ಟಿಲ್ಲ. ದೇವರು ಒಂದು ನೀರನ್ನು ಕೊಟ್ಟರು ಕೂಡ ಖುಷಿಯಾಗಿ ಸ್ವೀಕರಿಸ್ತಾನೆ. ಆದರೆ ಅದು ಭಕ್ತಿಯಿಂದ ಕೊಟ್ಟಿರಬೇಕು. ಈಗಾಗಲೇ ಎಷ್ಟೋ ಫಿಲ್ಮ್ಗಳಾಗಲಿ ಎಷ್ಟೋ ಕಡೆ ಕೇಳಿದ್ದೀವಿ, ದೇವ್ರ ಆಡಂಬರ ಪ್ರೀತಿಗೆ ಯಾವತ್ತೂ ಬಗ್ಗೋದಿಲ್ಲ. ಅವನೇನಿದ್ರು ಭಕ್ತಿಗೆ, ಮುಗ್ಧತೆ ಮನಸ್ಸಿಗೆ ಮಾತ್ರ ಬಗ್ಗೋದು ಅಂತ. ಅದಕ್ಕೋಸ್ಕರ ಆದಷ್ಟು ಸಿಂಪಲ್ಲಾಗಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಸಿಂಪಲ್ಲೇ ಇರುತ್ತೆ ನಮ್ಮ ಮನೇಲಿ. ನಾನು ಏನು ಉದ್ದದ ಹಾರ ಹಾಕೋದು ತುಂಬ ಕಮ್ಮಿ. ಈಗ ಹೂವಿನ ರೇಟ್ ಬೇರೆ ಜಾಸ್ತಿ ಆಗಿದೆ. ಹಾಗಂತ ಹೂವೇ ತರಿಸೋದಿಲ್ವಾ? ಹಾಗಂತ ಅಲ್ಲ, ತರಿಸ್ತೀನಿ. ಎಷ್ಟು ಬೇಕು ಅಷ್ಟೇ, ಜಾಸ್ತಿ ಯಾವುದನ್ನು ಇದು ಮಾಡೋದಕ್ಕೆ ಹೋಗಲ್ಲ. ಹಾಗೆ ಹೊರಗಡೆ ಹೋಗಿ ಹೊಸಲು ಪೂಜೆ ಕೂಡ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಮುಂಚೆ ಹೊಸಲು ಪೂಜೆ ಮಾಡೋದ್ರಿಂದ ಮನೆಗೆ ಒಳ್ಳೆಯದು, ತುಂಬಾ ಒಳ್ಳೆಯದು. ಮನೆಗಾಗಲಿ, ಮನೇಲಿ ಯಜಮಾನ್ರಿಗಾಗಲಿ, ಅಥವಾ ಮನೇಲಿ ಯಾರೇ ಹಿರಿಯರಿದ್ದರೂ ಅವ್ರಿಗೆ ತುಂಬ ಒಳ್ಳೆಯದು. ಇನ್ನು ಈ ಥರ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು. ಹೊಸಲಿಗೆ ಅವಾಗವಾಗ ಪೂಜೆ ಮಾಡ್ತಾ ಇರಬೇಕು. ಡೈಲಿ ಪೂಜೆ ಮಾಡಿದ್ರು ಕೂಡ ಒಳ್ಳೆಯದು. ಇನ್ನು ತುಳಸಿ ಕಟ್ಟೆ ಕೂಡ ಇತ್ತಲ್ಲ, ಅದು ಕೂಡ ನಿಧಾನವಾಗಿ ಪೂಜೆ ಮುಗಿಸ್ಕೊಬಿಟ್ಟೆ. ಅದೂ ಅಷ್ಟೇ, ತುಳಸಿ ಕೃಷ್ಣಂಗೆ ತುಂಬ ಇಷ್ಟ, ವಿಷ್ಣುಗೆ, ರಾಘಪ್ಪಂಗೆ ತುಂಬ ಇಷ್ಟ ಅಂತ. ಹಾಗೆ ಇನ್ನು ತುಳಸಿ ಗಿಡ ಯಾಕೋ ತುಂಬ ಒಣಗೋಗ್ಬಿಟ್ಟೈತೆ. ಮೇಲಿಂದ ಒಣಗೋಗಿದೆ, ಕೆಳಗಿನ ಚೆನ್ನಾಗಿ ಬರ್ತದೆ ಗ್ರೀನಾಗಿ. ಅದೇನು ಮಾಡೋದು ಗೊತ್ತಿಲ್ಲ. ಇನ್ನು ಹಾಗೆ ಇನ್ನೇನು ಮಾಡ್ತಿದ್ದೆ ಅಂದರೆ ಸೂರ್ಯನ ಪೂಜೆ ಮಾಡ್ತೀನಿ. ಸೂರ್ಯನ ಪೂಜೆ ಅಂದರೆ ಸೂರ್ಯ ಜಗತ್ತಿಗೆ ಬೆಳಗ್ತಾನೆ, ಅವನು ಕೂಡ ದೇವ್ರಿನ ಸಮಾನನೇ. ಅದಕ್ಕೋಸ್ಕರ ಅವನಿಗೆ ಪೂಜೆ ಮಾಡಿ ಬೇಡ್ಕೊಳ್ಳೋದ್ರಿಂದ ಆ ಮನಸ್ಸಲ್ಲಿ ಆಸೆ ಏನಿದೆ ಅದು ಈಡೇರುತ್ತೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಈ ಥರ ಯಾವಾಗಲೂ ಬೇಗ ಸೂರ್ಯ ಹುಟ್ಟುವಾಗ ಎದ್ಬಿಟ್ಟು ಪೂಜೆ ಮಾಡುವಾಗ ಸೂರ್ಯನಿಗೂ ಕೂಡ ಪೂಜೆ ಮಾಡಿಬಿಡ್ತೀನಿ. ಈ ಥರ ಪೂಜೆ ಮಾಡಿದ್ರೆ ಒಳ್ಳೆಯದು. ಇನ್ನು ಲೋಭನ ಕೂಡ ಮನೆಗಳಿಗೆ ಹಾಕ್ತೀನಿ. ಮೇನಾಗಿ ಮನೆಗಳಿಗೆ ಹಾಕೋದಕ್ಕಿಂತ ಮೇನಾಗಿ ಇದು ಮೂಲೆ ಏನಿದೆ ಅಲ್ಲಿ ತುಂಬ ಇದು ಮಾಡಬೇಕು ಅಂತ ಹೇಳ್ತಾರೆ. ಏಕೆಂದರೆ ದರಿದ್ರ ಏನಿದೆ, ದರಿದ್ರನೇ ಆಗಲಿ, ನೆಗೆಟಿವ್ ಎನರ್ಜಿನೇ ಆಗಲಿ, ದರಿದ್ರ ಅನ್ನೋದಕ್ಕಿಂತ ಆಲ್ಮೋಸ್ಟ್ ನೆಗೆಟಿವ್ ಎನರ್ಜಿ ಅಂತ ಅನ್ನೋದೇ ಜಾಸ್ತಿ. ಅದೇನಿದೆ ಅದನ್ನ
ಅದು ಜಾಸ್ತಿ ಇರೋದು ಮೂಲೆಗಳಲ್ಲೇ ಅಂತೆ. ಯಾಕಂದರೆ ನಾವು ಏನೇ ಆದರೂ ಮೂಲೆಯಲ್ಲಿ ಇಟ್ಟಿರ್ತೀವಿ, ಯಾವುದು ಈ ಥರ ಖಾಲಿ ಸ್ಪೇಸಲ್ಲಿ ಇಟ್ಟಿರಲ್ಲ. ಅದಕ್ಕೋಸ್ಕರ ಈ ಥರ ಮೂಲೆಗಳಲ್ಲಿ ಲೋಬನ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಹೊರಟೋಗುತ್ತೆ, ಮನೆಗೊಂಥರ ದೈವಿಕ ಕಳೆ ಬರುತ್ತೆ. ಅದಕ್ಕೋಸ್ಕರ ಈ ಥರ ಲೋಬನ್ನ ಎಲ್ಲ ಕಡೆ ಹಾಕಿ ನಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೋತೀನಿ. ಹಾಗೆ ಆದರೆ ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ, ತೆಂಗಿನ ಚಿಪ್ಪಿಂದು ನಾರು ಇರುತ್ತೆ ಅಲ್ವಾ, ಅದನ್ನ ತೆಗೆದುಬಿಟ್ಟು ಇದು ಮಾಡ್ತಿದ್ದೆ, ದೀಪ ಲೋಬನ ಹಾಕ್ಕೊಳ್ತಿದ್ದೆ. ಆದರೆ ಇವಾಗ ತೆಂಗಿನ ಚಿಪ್ಪಿನ ನಾರು ಇದೆ ಇಲ್ಲ ಅಂತಲ್ಲ, ಬಟ್ ಅದು ಹಾಕಿದ್ರೆ ಇಡೀ ಮನೆ ಕಪ್ಪಾಗ್ಬಿಡುತ್ತೆ. ಮನೆ ಅಲ್ಲ, ದೇವ್ರ ಮನೆ ಕಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ನಾನು ಹಾಕೋದಿಲ್ಲ. ಈಗ ಲೋಬನ ಕಪ್ಪೆ ಇದೆ ಅಲ್ವಾ, ಕಪ್ಪು ಥರ ಬರುತ್ತಲ್ವ ಲೋಬನ, ಅದನ್ನೇ ಅದನ್ನೇ ಯೂಸ್ ಮಾಡ್ತೀನಿ. ಇನ್ನು ಅದು ಯಾವಾಗಲೂ ನಮ್ಮನೆ ತರ್ತಾನೆ ಇರ್ತಾರೆ, ಹೇಳಿದ್ರೆ ಸಾಕು ಒಂದು ಮಾತು, ಖಾಲಿಯಾಗಿದೆ ತೊಗೊಬನ್ನಿ ಅಂದರೆ ಪಟ್ ಅಂತ ಮನೆ ಬಂದುಬಿಡುತ್ತೆ. ಅದ್ರ ಬಗ್ಗೆ ಏನು ನನಗೆ ಜಾಸ್ತಿ ಚಿಂತೆ ಇಲ್ಲ. ಇನ್ನು ಈ ಕಡೆ ಪೂಜೆ ಕೂಡ ಆಯಿತು. ಬೇಗ ಪೂಜೆ ಮುಗಿಸ್ಕೊಬಿಟ್ರೆ ತುಂಬ ಖುಷಿಯಾಗುತ್ತೆ. ಇವತ್ತಿನ ಇಡೀ ದಿನ ಹ್ಯಾಪಿ ಆಗಿರ್ತೀನಿ ಅಂತ ನನಗೆ ಫೀಲ್ ಆಗುತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮಾತ್ರ ಇನ್ನು ನೀರು ಏನು ಕುಡ್ದಿರಲ್ವಲ್ಲ ಅಂತ ಪೂಜೆ ಆದ ತಕ್ಷಣ ಬೇಗ ಒಂದು ಗ್ಲಾಸಲ್ಲಿ ಬಿಸಿನೀರು ಮತ್ತು ಒಂದು ಥೈರಾಯ್ಡ್ ಟ್ಯಾಬ್ಲೆಟ್ ಇರುತ್ತೆ, ಅದು ಕೂಡ ಬೇಗ ತಗೊಬಿಡ್ತೀನಿ. ಮತ್ತು ತುಂಬ ಹೊತ್ತಾದರೆ ಸರಿಯಾಗೋದಿಲ್ಲ ಅಂತ. ಯಾಕಂದರೆ ರಾತ್ರಿಯಿಂದ ಖಾಲಿ ಹೊಟ್ಟೆಲಿರ್ತೀವಿ, ಬೆಳಗ್ಗೆ ಆದ ತಕ್ಷಣ ಏನೂ ಕುಡಿಲಿಲ್ಲ, ಕೆಲಸ ಮಾಡಬೇಕು ಅಂದಾಗ ತುಂಬ ಟಯರ್ಡ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಹಾಗೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ತಲೆ ಕೂಡ ಬಾಚ್ಕೊತೀನಿ. ನಂಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆ ಬಾಚ್ಕೊಂಡಿಲ್ಲ, ಅದೇನೋ ಒಂಥರ ವಿಚಿತ್ರ ಹಿಂಸೆ. ನನ್ನ ಮನೇಲಿ ಕೂಡ ಇಷ್ಟ ಆಗಲ್ಲ. ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಯಾರೇ ಆದ್ರೂ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಅವ್ರಿಗೆ ತಲೆ ಬಾಚ್ಕೋಬೇಕು. ಅವ್ರಿಗೆ ಕೆದ್ರು ಕೂದಲು ಬಿಟ್ಕೊಂಡು ಹೊರಗಡೆ ಕಳಿಸೋದು ಅದೆಲ್ಲ ಇಷ್ಟ ಆಗಲ್ಲ. ಇನ್ನು ಅವ್ರು ಕೆಲ್ಸಕ್ಕೆ ಹೋಗುವಾಗಲೂ ಅಷ್ಟೇ, ನೀನು ಕೆಲ್ಸಕ್ಕೆ ಹೋಗೋತ್ತಿಗೆ ತಲೆ ಬಾಚ್ಕೊಬಿಡು ಅಂತ ಹೇಳ್ತಾ ಇರ್ತಾರೆ. ಇನ್ನು ಕೆಲವೊಂದ್ಸಲ ಲೇಟ್ ಆಗೋದಾಗ, ತುಂಬ ಕೆಲಸ ಇರುವಾಗ ಮಾತ್ರ ಕೆಲವೊಮ್ಮೆ ಎಕ್ಸ್ಕ್ಯೂಸ್ ಮಾಡ್ತಾರೆ. ಲೇಟಾಗಿ ಎದ್ದಾಗ ಅಮ್ಮು ಎಲ್ಲರೂ ಅಳ್ತಿರ್ತಾಳಲ್ವ, ರಾತ್ರಿ ಇಡೀ ನಿದ್ದೆ ಆಗಿರವಲ್ಲ, ಅಂಥ ಟೈಮಲ್ಲಿ ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡ್ತಾರೆ, ಬಿಡು ಏನೋ ಕೆಲಸ ಇದೆ, ರೇಟ ಬೇರೆ ಎದ್ದಿದ್ದಾರೆ ಬಿಡು ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿರ್ತಾರೆ. ಇಂಥ ವಿಷಯದಲ್ಲೆಲ್ಲ ನಮ್ಮ ಮನೆಯವ್ರು ಅಡ್ಡಿಲ್ಲ. ಕೆಲವೊಮ್ಮೆ ಸಪೋರ್ಟ್ ಮಾಡೋದಾಗಲಿ, ಕೆಲವೊಮ್ಮೆ ನನಗೆ ಹೆಲ್ಪ್ ಮಾಡೋದಾಗಲಿ ತುಂಬ ಮಾಡ್ತಾರೆ. ಕೆಲವೊಮ್ಮೆ ಸಂಜೆ ಕೆಲಸದಿಂದ ಬಂದರೂ ಕೂಡ ಚಪಾತಿ ಮಾಡಿಕೊಡೋದು, ಏನಾರು ಮಾಡಿಕೊಡ್ಲಾ, ಏನಾರು ಬೇಯಿಸ್ಕೊಡ್ಲಾ, ನೀನು ಕೊಡು ನಾ ಬೇಯಿಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಪಾಪ ಬೆಳಗ್ಗೆಯಿಂದ ಅವರು ಮಾಡಿ ಬಂದಿರ್ತಾರೆ. ನನಗೆ ಸುಸ್ತಾಗಿರುತ್ತೋ ನನ್ನೊಟ್ಟಿಗೆ ಅವ್ರಿಗೂ ಅಷ್ಟೇ ಸುಸ್ತಾಗಿರುತ್ತೆ. ಈ ಥರ ಹೊಂದ್ಕೊಂಡು ಜೀವನ ಮಾಡಬೇಕು. ಅದಷ್ಟು ನಾವೆಷ್ಟು ಹೊಂದ್ಕೊಂಡು ಜೀವನ ಮಾಡ್ತೀವೋ ಆವಾಗಲೇ ಒಳ್ಳೆಯದು. ಸಂಸಾರದಲ್ಲಿ ಸೋತಷ್ಟು ಗೆಲ್ಲೋದು ನಾವೇ ಅಲ್ವಾ. ಅದಕ್ಕೋಸ್ಕರ ಇನ್ನು ಯಾವುದೇ ಆದರೂ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದನ್ನ ಅಲ್ಲಲ್ಲಿಗೆ ಬಿಟ್ಬಿಟ್ಟಿರ್ತೀನಿ, ಅಲ್ಲಲ್ಲಿಗೆ ಮರ್ತ್ಬಿಟ್ಟಿರ್ತೀನಿ. ಇನ್ನೂ ಈ ಥರ ಬಟ್ಟೆ ಎಲ್ಲ ಮಡ್ಚ್ಕೊಂಡೆ ಅಮ್ಮ ಹೇಳೋದ್ರೊಳಗೆ, ಮತ್ತು ಅವಳು ಎದ್ದ ಮೇಲೆ ನನ್ನ ಮನೇಲಿ ಯಾವ್ದು ಇಟ್ಟಿದ್ದ ಜಾಗದಲ್ಲೂ ಇರೋದಿಲ್ಲ, ಎಲ್ಲ ಹರಡ್ಬಿಟ್ಟಿರ್ತಾಳೆ. ಇನ್ನು ಈಗ ಅವಳು ಹೇಳೋದ್ರೊಳಗೆ ಅಷ್ಟು ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಅವಳು ಎದ್ಮೆ ಮತ್ತು ಅದೇ ರಾಗ ಅದೇ ಹಾಡು ಎಲ್ಲ ನೆಲಮೇ ಬಂದಿರುತ್ತೆ. ಅಟ್ಲೀಸ್ಟ್ ಬಟ್ಟೆನಾದರೂ ನೀಟಾಗಿ ಮಡ್ಚಿಟ್ಕೊಂಡು ಎತ್ತಿಟ್ಕೊಬಿಟ್ರೆ ನಂಗೆ ಆಮೇಲೆ ಒಂದು ಕೆಲಸನಾದರೂ ಕಮ್ಮಿ ಆಗುತ್ತೆ ಅಂತ ಹೇಳಿ ಬೇಗ ಮಡ್ಚಿಟ್ಕೊಬಿಟ್ಟೆ. ಅಷ್ಟೊಳಗೆ ನಮ್ಮ ಮನೆಯವರು ಎದ್ದು ಬಂದು, ಏನಮ್ಮ ಬೆಳಗ್ಗೆ ಮುಂತಾನೆ ಬಟ್ಟೆ ಮಡಿಸ್ತಾ ಇದೆಯಲ್ಲ ಅಂತ ಅಂದರು. ಅನ್ಕೊತ ಅವರು ಫ್ರೆಶ್ ಅಪ್ ಆಗೋಕ್ಕೆ ಹೋದ್ರು. ನಾನು ಇಲ್ಲೇನೋ ಬರೀತಾ ಕೂತ್ಕೊಂಡೆ. ಇದೇನಂತ ಆಮೇಲೆ ಹೇಳ್ತೀನಿ. ಆಲ್ರೆಡಿ ಮತ್ತು 6:45 ಆಗಿತ್ತು ಅಲ್ವಾ. ನೀರು ದೋಸೆ ಹಿಟ್ಟಿಗೆಲ್ಲ ಹಾಕೋದೆಲ್ಲ ಇತ್ತು, ಮತ್ತು ತುಂಬ ಟೈಮ್ ಆದರೆ ಪ್ರಾಬ್ಲಮ್ ಆಗುತ್ತೆ ಟಿಫನ್ಗೆ, ಊಟಕ್ಕೆ ಎಲ್ಲ ಅಂತ ಹೇಳಿ ಅದನ್ನಲ್ಲೇ ಮುಚ್ಚಿಟ್ಬಿಟ್ಟು ಎದ್ದೋಗ್ಬಿಟ್ಟೆ. ಇನ್ನು ಆಮೇಲೆ ಏನು ಅಂತ ಹೇಳ್ತೀನಿ ಏನಕ್ಕೋಸ್ಕರ ಅಂತ. ಇನ್ನು ಈ ಥರ ಎಪ್ರೋನ್ ತರಿಸ್ಕೊಂಡಿದ್ದೀನಿ ನಾನು. ನನಗೆ ತುಂಬ ಹೆಲ್ಪ್ ಆಗುತ್ತೆ. ವೈಟ್ ಡ್ರೆಸ್ಸಿಗೆ, ನಾರ್ಮಲಾಗಿ ವೈಟ್ ಡ್ರೆಸ್ಸಿಗೆ ನಾನು ಇದು ಹಾಕೋದು ಜಾಸ್ತಿ. ಈ ಕಲರ್ ಡ್ರೆಸ್ಸಿಗೆಲ್ಲ ಜಾಸ್ತಿ ಹಾಕೋದಿಲ್ಲ ನಾನು. ಏನಂದರೆ ನಂಗೆ ಸಿಂಕ್ ತೊಳಿವಾಗ, ಅವಾಗ ಪಾರೆ ತೊಳಿವಾಗಲ, ಬಟ್ಟೆ ಮಾಡಿಸಿ ಏನಾದ್ರು ಇದು ಮಾಡುವಾಗಲೇ ಜಾಸ್ತಿ ಮೈ ಮೇಲೆ ಏನಾರು ಚಲ್ಕೊಳ್ಳೋದು ಅನ್ನೋದಕ್ಕಿಂತ ಪಾತ್ರೆ ತೊಳಿಬೇಕಾದ್ರೆ ಸೋಪೆ ಜಾಸ್ತಿ ಮೈಗೆ ಹತ್ತಿರುತ್ತೆ, ಬಟ್ಟೆ ಎಲ್ಲ ಕಲೆ ಆಗಿಬಿಟ್ಟಿರುತ್ತೆ. ಅದು ಇನ್ನೊಂದ್ಸಲ ನೋಡುವಾಗ ಏನಪ್ಪ ಇದು ಮಸಿ ಬಟ್ಟೆನ ಅನ್ನೋ ರೇಂಜಿಗೆ ಆಗಿಬಿಟ್ಟಿರುತ್ತೆ. ನಾನಂತೂ ಬೇಕಂತ ಮಾಡ್ಕೊಂಡಿರಲ್ಲ, ಬಟ್ ಅದು ಯಾಕೆ ಹಾಗಾಗುತ್ತೋ ಗೊತ್ತಿಲ್ಲ. ಇನ್ನು ಕಾಫಿ ಕೂಡ ರೆಡಿ ಆಯಿತು. ನಾನು ಬೆಳಗ್ಗೆ ಮುಂಚೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ, ಹಿಂಗೂ ಬಿಸಿನೀರು ಕುಡ್ದಿದ್ದೀನಲ್ವ ಅಂತ ಎಲ್ಲರೂ ಜಾಸ್ತಿ ಮಾಡಿದೆ ಒಂದು ಸೈಡ್ ಗ್ಲಾಸಲ್ಲಿ ಕುಡಿತೀವಿ. ನನಗೆ ಬ್ರೂ ಕಾಫಿ ಸಿಕ್ಕಾಪಟ್ಟೆ ಇಷ್ಟ. ಫಿಲ್ಟರ್ ಕಾಫಿಗಿಂತನೂ ಬ್ರೂ ಕಾಫಿ ನಾನು ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ನನಗೆ ಯಾಕಂತ ಗೊತ್ತಿಲ್ಲ, ಬಿಡಬೇಕು ಅಂದ್ಕೊಂಡಿದ್ದೀನಿ. ನಾನು ಮಾಮೂಲಿ ಬೆಳಗ್ಗೆ ಕುಡಿತಿರ್ಲಿಲ್ಲ, ಬಟ್ ಇವಾಗ ಒಂದು 2-3 ದಿನದ ಇಲ್ಲ ಅಂದರೆ ಆಗಲ್ಲ ಅನ್ನೋ ರೇಂಜಿಗೆ ಆಗಿಬಿಟ್ಟಿದೆ. ಇನ್ನು ನೀರು ದೋಸೆ ಕೂಡ ಅಕ್ಕಿ ಕೂಡ ನೆನೆ ಹಾಕಿಟ್ಕೊಂಡಿದ್ದೆ, ನೈಟೇ ಚೆನ್ನಾಗಿ ನೆನ್ಕೊಂಡಿತ್ತು. ಹಾಗೆ ಬೇಗ ರುಬ್ಕೊಳ್ಳೋಣ ಮತ್ತು ಟೈಮ್ ಆಗುತ್ತೆ ಅಂತ ಹೇಳಿ
ಏನು ಮೊಬೈಲಲ್ಲಿ ನಾನು ಕೆಲವೊಮ್ಮೆ ಸಹಸ್ರನಾಮ ಕೇಳ್ತಾ ಇರ್ತೀನಿ, ಇಲ್ಲಾಂದರೆ ಮೂವಿ ಸಾಂಗ್ಸ್ ಕೇಳ್ತಾ ಇರ್ತೀನಿ, ಮನಸ್ಸಿಗೆ ಯಾವ್ದು ಬರುತ್ತೆ ಅದನ್ನು ಕೇಳ್ತಾ ಇರ್ತೀನಿ. ಒಂದು ಟೈಮಿಂಗ್ಸ್ ಅಂತ ಸೆಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಟೈಮಲ್ಲೂ ಭಕ್ತಿಗೀತೆನೇ ಕೇಳೋದಕ್ಕಾಗಲ್ಲ, ಎಲ್ಲ ಟೈಮಲ್ಲೇ ಫಿಲ್ಮ್ ಸಾಂಗ್ಸಿಗೆ ಕೇಳೋದಕ್ಕಾಗಲ್ಲ ಅಲ್ಲ. ಅದಕ್ಕೋಸ್ಕರ ನಾನು ಟೈಮ್ ಅಂತ ಫಿಕ್ಸ್ ಮಾಡಿಕೊಂಡು ಆ ಟೈಮಿಗೆ ತಕ್ಕನಂಗೆ ನೋಡ್ತಾ ಇರ್ತೀನಿ. ಇನ್ನು ಕೆಲವೊಂದು ಸಲ ಮಹಾಭಾರತ ಅಥವಾ ರಾಧಾಕೃಷ್ಣ ಯಾವುದು ಇಷ್ಟ ಆಗುತ್ತೆ ಅದು. ಹೆಂಗೂ ಜಿಯೋ ಸ್ಟಾರ್ ಇದೆ, ಫ್ರೀ ಇದೆ, ಚಿಂತೆ ಇಲ್ಲ ಅಂತ ಹೇಳಿ ಈ ರೀತಿ. ಚಟ್ನಿ ಕೂಡ ರೆಡಿ ಮಾಡ್ಕೊಂಡ್ರೆ ಟೊಮೆಟೊ ಹಣ್ಣಿನ ಚಟ್ನಿ ನೀರು ದೋಸೆಗೆ ಸಖತ್ ಕಾಂಬಿನೇಷನ್ನು. ಪಾತ್ರೆ ಎಲ್ಲ ತೊಳ್ಕೊಂಡ್ಮೇಲೆ ಈ ಥರ ಹೆಚ್ಕೊಂಡು ಒಂದು ಸ್ವಲ್ಪ ಉಳ್ಕೊಂಡಿರುತ್ತೆ ಅಲ್ಲಿ ಇಲ್ಲಿ ಕಸ, ಅದನ್ನು ಕೂಡ ಆಗಾಗಲೇ ಎತ್ತಿಟ್ಬಿಡ್ತೀನಿ. ಇಲ್ಲಾಂದರೆ ಈ ಅಡುಗೆ ಮನೆ ಸಣ್ಣದಲ್ವಾ, ನುಸಿ ಅಲ್ಲಲ್ಲೇ ಓಡಾಡ್ತಾ ಇರುತ್ತೆ, ನಂಗೆ ಅದು ಇಷ್ಟ ಆಗಲ್ಲ. ನಂಗೆ ಅದು ನೋಡಿದ ತಕ್ಷಣ ವಿಚಿತ್ರ ಇನ್ಸಿಸ್ಟ್ ಆಗುತ್ತೆ. ಇನ್ನು ಟೊಮೆಟೊ ಚಟ್ನಿಗೋಸ್ಕರ ಎಲ್ಲ ಬಿಸಿ ಮಾಡಿಕೊಂಡು ಅಂದರೆ ಹುರ್ಕೊಂಡ್ಬಿಟ್ಟು ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ. ಇನ್ನು ನೀರು ದೋಸೆ ಕೂಡ ರೆಡಿ ಆಯಿತು. ಇದು ಕಬ್ಬಿಣದ ಹಂಚು, ನೀರು ದೋಸೆಗಂತಲೇ ಈ ಹಂಚನ್ನು ಯೂಸ್ ಮಾಡ್ತಾರೆ. ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ, ನಾನ್ ಸ್ಟಿಕ್ಕಿಂತ ಇದ್ರಲ್ಲಿ ಸಖತ್ತಾಗಿ ಬರುತ್ತೆ ನೀರು ದೋಸೆ. ಇನ್ನು ಮಲೆನಾಡು ಕಡೆ ಆಗಲಿ ಅಥವಾ ಕರಾವಳಿ ಸೈಡ್ ಆಗಲಿ ಇದೇ ಹಂಚಲ್ಲಿ ಮಾಡೋದಲ್ವ ನಾನ್ ಸ್ಟಿಕ್ಗಿಂತ ಜಾಸ್ತಿ. ನಾನು ಕೂಡ ಇದೇ ಹಂಚು ತೊಗೋಬೇಕು ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ಪಕ್ಕದ ಮನೆಯಲ್ಲಿ ನಮ್ಮ ಸಾಗರದಲ್ಲಿ ಪಕ್ಕದ ಮನೆ ಆಂಟಿ ತಂದಿದ್ರಂತ. ಅವರು ಬೇಡ ಮಗ ನನಗೆ ನೀನು ತಗೋ ಹೋಗು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಂಗೆ ಕೊಡಿ, ನಂಗೆ ಬೇಕು ಅಂತ ತೊಗೊಬಂದೆ. ಪಾತ್ರೆ ಕೂಡ ಇತ್ತು. ನೀರು ದೋಸೆ ಆದಾಗ ತುಂಬ ಈ ಥರ ಪಾತ್ರೆ ಆಗ್ಬಿಡುತ್ತೆ ನಮ್ಮ ಮನೇಲಿ. ಈ ರೈಸ್ ಎಲ್ಲ ಐಟಮ್ಸ್ ಎಲ್ಲ ಆದರೆ ಬೇಗ ಆಗಿಬಿಡುತ್ತೆ, ತೊಳ್ಕೊಬಿಡ್ಬೋದು. ನೀರು ದೋಸೆ ಎಲ್ಲ ಆದಾಗ ಮಕ್ಕಳಿಗೆಲ್ಲ ತಿನ್ನಿಸಿ ನಾವು ಮುದ್ದು ಸ್ಕೂಲಿಗೆ ಬಿಟ್ಟು ಬಂದು ಅಮ್ಮನ ಮಲಗಿಸಿ ತೊಳೆಯೋ ಹೊತ್ತಿಗೆ 12 ಗಂಟೆ ಆಗಿಬಿಟ್ಟಿತ್ತು. ಏನು ಮಾಡೋಕ್ಕಾಗುತ್ತೆ, ಕೆಲವೊಂದು ಸಲ ಇದೇ ಥರ ಆಗುತ್ತೆ ಅಲ್ವಾ. ಇನ್ನು ವಾಯ್ಸ್ ಏನಾರು ಹಿಂದ್ಗಡೆನೇ ಡಿಸ್ಟರ್ಬೆನ್ಸ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಮ್ಮ ಮಾತಾಡ್ತಾ ಇದ್ದಾಳೆ, ಅವಳನ್ನ ಇಟ್ಕೊಂಡೇ ರೆಕಾರ್ಡ್ ಮಾಡೋ ಪರಿಸ್ಥಿತಿ. ಯಾಕಂದರೆ ಅವಳು ಮಧ್ಯಾಹ್ನ ಮಲಗೋದೇ ಇಲ್ಲ, ಮಲಗೋದು ಬೆಳಗ್ಗೆ ಮಾತ್ರನೇ. ಅದಕ್ಕೋಸ್ಕರ ಇನ್ನು ಈ ಥರ ಪಾತ್ರೆ ತೊಳ್ಕೊಂಡು ಈಗ ದೋಸೆ ಆಗಲಿ ಅಥವಾ ಎಣ್ಣೆ ತಿಂಡಿ ಮಾಡಿದಾಗ ಈ ಥರ ಟಿಶ್ಯೂ ಪೇಪರಲ್ಲೇ ಒರೆಸ್ಕೊಬಿಡಿ ಮೊದಲೇ. ಇಲ್ಲಾಂದರೆ ಗ್ಯಾಸ್ ಮೇಲೆಲ್ಲ ಎಣ್ಣೆ ಆಗಿರುತ್ತೆ ಅಲ್ವಾ, ಅದೇನಾಗುತ್ತೆ ಅಂದರೆ ಮಸಿ ಬಟ್ಟೆಯಲ್ಲೇ ಆಗಲಿ ಅಥವಾ ಬೇರೆ ಬಟ್ಟೆಯಲ್ಲೇ ಒರೆಸುವಾಗ ಅದೊಂಥರ ಕಲೆ ಉಳ್ಕೊಬಿಟ್ಟಿರುತ್ತೆ. ಕಲೆ ಅಂದರೆ ಅದೊಂಥರ ಆಯಿಲ್ ಜಿಡ್ಡು. ಇನ್ನೊಂದ್ಸಲ ನೀರು ಹಾಕಿ ತೊಳಿವಾಗ ಅದೊಂಥರ ಲೊಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ಟೆಗಳು. ಅದಕ್ಕೋಸ್ಕರ ಈ ಥರ ಟಿಶ್ಯೂ ಪೇಪರ್ ಹಾಕಿ ನೀಟಾಗಿ ಒರೆಸ್ಕೊಂಡ್ರೆ, ನಂತರ ಸ್ವಲ್ಪ ಸೋಪ್ ಹಾಕಿ ನೀರು ಹಾಕಿ ಒರೆಸ್ಕೊಂಡಾಗ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಯಾವಾಗಲೂ ಕೂಡ ಇದೇ ಥರ ಮಾಡೋದು. ಮೊದಲು ವೆಟ್ ಟಿಶ್ಯೂ ಇತ್ತು, ಅದನ್ನು ಬಿಟ್ಬಿಟ್ಟು ಈ ಥರ ತರಿಸಿದ್ದೀನಿ ಇವಾಗ. ನನಗದು ಬೇಡ, ಇದು ತಂದುಕೊಡಿ ಅಂತ. ಯಾಕಂದರೆ ಇನ್ನು ನಾನು ಯಾವಾಗಲೂ ಇದೇ ಥರ ವೆಟ್ ಟಿಶ್ಯೂ ಬೇಡ, ನಂಗೆ ಡ್ರೈ ಟಿಶ್ಯೂ ತಂದುಕೊಡಿ ಅಂತ ತರಿಸ್ಕೊಬಿಟ್ಟಿದ್ದೀನಿ. ಅದಕ್ಕೆ ಇದಕ್ಕಂತಾನೆ, ಇದು ಗ್ಯಾಸ್ ತೊಳಿಲಿಕ್ಕೆ ಅಂತಲೇ ಬೇಗ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ಅಮ್ಮು ಎದ್ಬಿಡ್ತಾಳೆ. ಅವಳು ಹೇಳೋದೊಳಗೆ ನಂದೇನು ಪ್ಲ್ಯಾನ್ ಇದೆ ಅಂದರೆ, ನಾನು ಇವತ್ತು ಏನು ಅಂದ್ಕೊಂಡಿದ್ದೀನೋ ಅದಾಗಬೇಕು, ಆ ಕೆಲಸ ಆಗಬೇಕು ಅಂತ ಹೇಳಿ ಬೇಗ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಬಿಟ್ಟಿರ್ತೀನಿ. ಇನ್ನು ಶೆಲ್ಫ್ ಎಲ್ಲ ಕೌಂಟರ್ ಟಾಪ್ ಆಗಲಿ ಶೆಲ್ಫ್ ಆಗಿ ಎಲ್ಲದೂ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಅರ್ಧಕ್ಕರ್ಧ ಚಿಂತೆ ಹೊರಟೋಗ್ಬಿಡುತ್ತೆ. ಪಾತ್ರೆದಿಂದ ಚಿಂತೆ ಇಲ್ಲ ನನಗೆ. ಇನ್ನು ಉಳಿದಿದ್ದ ಪಾತ್ರೆ ಏನೇನಿದೆ, ಎಕ್ಸ್ಟ್ರಾ ಪಾತ್ರೆ ಏನಿದೆ ಅದನ್ನೆಲ್ಲ ನೀಟಾಗಿ ತೊಳ್ಕೊಬಿಟ್ರೆ ಅಲ್ಲಿ ಪಾತ್ರೆ ತೊಳೆಯೋದು ಮುಗ್ದೋಗ್ಬಿಡುತ್ತೆ. ಇನ್ನು ನಾನು ಏನು ಬೇಕು ಬರೀತಾ ಇದ್ದೆ ಅಂದರೆ 30 ಡೇಸ್ ಚಾಲೆಂಜ್ ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಹೇಳಿದೆ ಅಲ್ವಾ, ಇತ್ತೀಚೆಗೆ ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಯಾವ ಕೆಲಸ ನನ್ನ ಹತ್ರ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಒಂಥರ ಆಗ್ತಾಯಿದೆ. ಅಟ್ಲೀಸ್ಟ್ ಒಂದು ವೀಡಿಯೋ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಮಾಡಿದ್ದನ್ನು ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲೆಲ್ಲೋ ಇತ್ತು. ನಿಜವಾಗ್ಲೂ ಚೆನ್ನಾಗಿ ಕೆಲವೊಂದು ಸಲ ಶೂಟ್ ಮಾಡ್ಕೊಂಡಿರ್ತೀನಿ, ಕೆಲವೊಂದು ಸಲ ಅಪ್ಡೇಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಏನು ಎತ್ತ ಅಂತ ಆಮೇಲೆ ಅಂದ್ಕೊಂಡಾಗ ನಮ್ಮನ್ನು ಯಾಕೋ ಏನೋ ತುಂಬ ಸೋಂಬೇರಿ ಬಿಟ್ಟಿದೆಯಾ ಇರಬೇಕು ನೋಡಿ ನೀನು ಅಂತಿದ್ರು. ನಾನು ಯಾಕ್ರಿ ಹಾಗೆ ಹೇಳ್ತೀರಾ ಅಂತ ಅಂದೆ. ಇಲ್ಲ, ಕೆಲವೊಂದು ಸಲ ನೀನೇ ಎಲ್ಲದನ್ನು ರೆಸ್ಟ್ ತೊಗೊಂಡು ನೀನೇ ಮಾಡ್ತಿದ್ದೆ. ಇನ್ನು ಕೆಲವೊಂದು ಸಲ ಈಗೆಲ್ಲ ಅಲ್ಲಿ ಹಾಗಾಗಿ ಬಿಟ್ಬಿಟ್ಟಿರ್ತೀಯ. ಏನಾಗಿದೆ ನಾನು ಕೇಳಬೇಕಂತ ಅಂದ್ಕೊಂಡೆ, ಎಲ್ಲ ಸುಸ್ತಾಗಿರಬೇಕು ಬಿಡು, ನಿನಗೇನು ಹುಷಾರಿಲ್ಲ, ಕೆಲವೊಂದು ಹೇಳ್ಕೊಳ್ಳೋದಕ್ಕಾಗಲ್ಲ ನಿನಗೆ ಅಂತ ಹೇಳಿ ನಾನು ಸುಮ್ಮನಾಗ್ಬಿಟ್ಟೆ ಅಂತ ಅಂದರು. ಇಲ್ಲ, ನನಗೂ ಕೆಲವೊಂದು ಸಲ ಹಾಗೆ ಫೀಲ್ ಆಗ್ತಾ ಇದೆ, ನಾನು ಹಾಗೆ ಅಂದ್ಕೊಂಡಿದ್ದೀನಿ ಅಂತ ಅಂದೆ. ಇನ್ನು ಅದಕ್ಕೋಸ್ಕರ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡು 50 ಡೇಸ್ ಈ ಥರ ಚಾಲೆಂಜ್, ಒಂದು 30 ಡೇಸ್ ಈ ಥರ ಚಾಲೆಂಜ್ ತೊಗೊಂಡಾಗ ನಮಗೆ ನಾವೇ ಗೊತ್ತಿಲ್ದಂಗೆ ಚುರುಕಾಗ್ತೀವಿ. ಅಂದರೆ ಫಾಸ್ಟ್ ಆಗ್ತೀವಿ. ಯಾವುದೇ ಕೆಲಸ ಆದರೂ ಬೆಳಗ್ಗೆ ಹೇಳೋದು ಮಾಡೋದು ಫಾಸ್ಟ್ ಆಗುತ್ತೆ. ಹಾಗೆ ಹೆಲ್ತ್ ಸ್ವಲ್ಪ ಗಮನಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ಏನಾದರೂ ಚಾಲೆಂಜ್ ಮಾಡೋಣ ಅಂತ ಅನ್ನುವಾಗ ಈ ಥರ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ, ಒಳ್ಳೆಯದಾಗುತ್ತೆ ಕೂಡ. ನೀವೆಲ್ಲರೂ ಟ್ರೈ ಮಾಡಿದ್ರೆ ಮಾಡಿ. ಇನ್ನೂ ಈ ಥರ ಚಾಲೆಂಜನ್ನು ನಾವು ಇನ್ನೊಬ್ಬರು ಎದುರುಗಡೆ ಹೇಳ್ಕೊಂಡು ಮಾಡೋ ಬದಲು ನಮಗೆ ನಾವು ತೊಗೋಬೇಕು. ಯಾಕಂದಾಗ ನಾವು ಇನ್ನೊಬ್ಬರ ಮೇಲೆ ಹಾಕಿದಾಗ ನಮ್ಮ ಸಾಮರ್ಥ್ಯ ಅವ್ರಿಗೆ ತಿಳಿಯುತ್ತೆ ಹೊರತು ನಮ್ಮ ಸಾಮರ್ಥ್ಯ ನಮಗೆ ತಿಳಿಯೋದಿಲ್ಲ. ಅದಕ್ಕೋಸ್ಕರ ನಮ್ಮ ಸಾಮರ್ಥ್ಯ ಏನು, ನಮ್ಮ ಪವರ್ ಏನಂತ ನಮಗೆ ಗೊತ್ತಾಗಬೇಕು ಅಂದಾಗ
ಗೊತ್ತಾಗಬೇಕು ಅಂದಾಗ ನಮ್ಮೇಲೆ ನಾವು ಚಾಲೆಂಜ್ ಹಾಕೋಬೇಕು. ಯಾಕಂದರೆ ನಮ್ಮನ್ನು ನಾವು ಸೋಲಿಸಿದಾಗ ಮಾತ್ರ ಇನ್ನೊಬ್ಬರನ್ನು ನಾವು ಸೋಲ್ಸೋದಕ್ಕಾಗೋದು. ಅಲ್ಲಿವರೆಗೂ ನಮ್ಮಿಂದ ಯಾವುದೂ ಸಾಧ್ಯ ಇಲ್ಲ. ಇನ್ನೊಬ್ರನ್ನ ಸೋಲ್ಸೋದು ನಾವು ಈಸಿ, ಬಟ್ ನಮ್ಮನ್ನು ನಾವು ಸೋಲಿಸ್ಕೊಳ್ಳೋದಿದೆಯಲ್ಲ ತುಂಬ ಕಷ್ಟ. ಯಾಕಂದರೆ ಬೇರೆಯವ್ರು ನಮ್ಮನ್ನು ನಿಲ್ಸೋದಕ್ಕಾಗಲ್ಲ, ಬೇಕಾದ್ರೆ ನಮ್ಮನ್ನು ನಾವು ನಿಲ್ಲಿಸ್ಕೋಬೋದು. ಈಗ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಏನೋ ಕೆಲಸ ಮಾಡ್ತಾಯಿರ್ತೀವಿ, ಈಗ ನನ್ನೇ ಅಂದ್ಕೊಳ್ಳಿ, ಕೆಲವು ಸಲ ಹೀಗೆ ಆಗಿದೆ, ಸುಳ್ಳು ಯಾಕೆ ಹೇಳಿ, ಹೀಗೆ ಆಗಿದೆ. ಎಷ್ಟೋ ಸಲ ವಿಡಿಯೋ ರೆಕಾರ್ಡಿಂಗ್ ಮಾಡಿರ್ತೀನಿ, ಎಡಿಟಿಂಗ್ ಮಾಡೋಣ, ವಾಯ್ಸ್ ಓವರ್ ಕೊಡೋಣ ಅನ್ನುವಾಗ ಏನೂ ಗೊತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ, ಮೊಬೈಲ್ ನೋಡೋಣ, ರೀಲ್ಸ್ ನೋಡೋಣ, ಬರೀ ಇದೇ ಥರ ಆಗ್ತಾಯಿತ್ತು. ಯಾಕಂತ ಗೊತ್ತಿಲ್ಲದಾಗ, ಯಾಕಂತ ಅನಿಸ್ದಾಗ ಹೀಗೆ ಅನಿಸ್ತಿತ್ತು, ಎಲ್ಲೋ ನಾನೇ ಸೋಂಬೇರಿಯಾಗಿದ್ದೀನಿ ಇರಬೇಕು. ಅದಕ್ಕೆ ನನ್ನನ್ನು ನಿಲ್ಲಿಸೋದಕ್ಕೆ ಯಾರಿಗಾಗುತ್ತೆ, ನಾನೇ ನಿಲ್ಲಿಸ್ಕೋಬೇಕು ಅಷ್ಟೇ. ನಾನು ಟ್ರೈ ಮಾಡಿದ್ರೆ ಇಲ್ಲಿ ಯಾವುದೂ ಆಗಲ್ಲ ಅನ್ನೋ ವಿಷಯನೇ ಇಲ್ಲ ಅಂತ ಎಷ್ಟೋ ಸಲ ನನ್ನ ಮೇಲೆ ನಾನು ಇದು ಬೇರೆಯವ್ರ ಮೇಲೆ ನಾನು ಚಾಲೆಂಜ್ ಹಾಕಿ ಗೆದ್ದಿದ್ದಿದೆ. ಹಾಗೆ ನನ್ನ ಮೇಲೆ ನಾನು ಚಾಲೆಂಜ್ ಹಾಕಿ ನಾನು ಗೆಲ್ತೀನೋ ಇಲ್ಲ ನಾನು ನೋಡಬೇಕಾಯಿತು. ಅದಕ್ಕೋಸ್ಕರ ನೋಡೋಣ, ನನ್ನ ಮನಸ್ಸು ಹಿಡಿತದಲ್ಲಿ ಇರುತ್ತಾ, ಹೇಗಿರುತ್ತೆ, ಏನು ಎತ್ತ ಅಂತ ಹೇಳಿ ಅಂದ್ಕೊಂಡು ಈ ಥರ ಒಂದು ನೋಡೋಣ ಅಂತ ಅನ್ನುವಾಗ ಕೆಲವೊಂದು ಐಡಿಯಾಗಳು ನೆನಪಂತು. ಏನು ಮಾಡ್ಬೋದು, ಎತ್ತ ಮಾಡ್ಬೋದು, ಹೇಗೆ ಚುರುಕಾಗ್ಬೋದು ಅಂದರೆ ಮಕ್ಕಳೂ ನೋಡ್ಕೋಬೇಕು, ಜೊತೆಗೆ ಅವ್ರು ಇನ್ನೇನು ಮುದ್ದು ಸ್ಕೂಲಿಗೆ ಹೋಗ್ತಾನೆ, ಅವ್ನ ಸ್ಟಡೀಸು ನೋಡ್ಕೋಬೇಕು, ಅಮ್ಮನೂ ನೋಡ್ಕೋಬೇಕು. ಹೀಗೆ ನೋಡೋಣ, ಹೀಗೆ ಮಾಡೋಣ, ಏನಾದ್ರು ಆಗ್ಬೋದು ಅಲ್ವಾ, ಏನಾದ್ರು ಚೇಂಜಸ್ ಆಗ್ಬೋದಲ್ವಾ. ಚೇಂಜಸ್ ಆದರೆ ಖುಷಿ, ಚೇಂಜಸ್ ಆಗಿಲ್ಲ ಅಂದರೆ ಎಕ್ಸ್ಪೀರಿಯೆನ್ಸ್ ಅಷ್ಟೇ, ಬೇರೆ ಏನಿಲ್ಲ. ಈಗ ಏನಾದ್ರು ಮಾಡ್ತಾಯಿದ್ದೀವಿ ಅನ್ನುವಾಗ ಅದಾಗಲೇಬೇಕು ಅನ್ನೋದೇನಿಲ್ಲ. ಪ್ರಯತ್ನ ಪಟ್ಟಿದ್ದೀವಲ್ಲ, ಪ್ರಯತ್ನ ಪಡದೆ ನಮ್ಗಾಗಿಲ್ಲ ಅನ್ನೋದು ತಪ್ಪು. ಅಟ್ಲೀಸ್ಟ್ ಪ್ರಯತ್ನ ಪಟ್ಟಿದ್ದೀವಲ್ಲ ಅನ್ನೋದು ಒಂದು ಖುಷಿ ಇರುತ್ತೆ. ಗೆದ್ದರೆ ಅದೇನೋ ಹೇಳ್ತಾರಲ್ಲ, ಗೆದ್ದಿದ್ರೆ ಖುಷಿ, ಗೆಲ್ಲಿಲ್ಲ ಅಂದುವಾಗ ಅದ್ರ ಅನುಭವ ಸಿಕ್ಕತ್ತೆ ಅಷ್ಟೇ ನಮಗೆ. ಅದು ಹೇಗಿತ್ತು, ಏನು ಎತ್ತ ಅಂತ. ಗೆದ್ದರೆ ಇನ್ನೇನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಇನ್ನೇನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಧೈರ್ಯ ಬರುತ್ತೆ. ಗೆದ್ದರೆ ಆಯಿತು, ಇಲ್ಲ ಅಂದರೆ ಇನ್ನೊಂದು ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ. ನಮಗೋಸ್ಕರ ನಾವು ಟ್ರೈ ಮಾಡ್ಕೊಳ್ಳೋದು ನಮಗೆ ಬೇಕು ಅನ್ನುವಾಗ ನಾವು ಯಾವ ರೀತಿ ಬೇಕಾದ್ರೂ ಟ್ರೈ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಪ್ರಯತ್ನ ಪಟ್ಟಷ್ಟು ನಮಗೆ ಫಲ ಅಲ್ವಾ. ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಇನ್ನೇನು ಮುದು ಕೂಡ ಬಂದುಬಿಟ್ಟ, ಅಮ್ಮ ಏನೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಅವನು ಕೂಡ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ದ. ಏನಂದರೆ ಮಕ್ಕಳು ಎದುರುಗಡೆ ನಾವು ಈ ಥರ ಆದಷ್ಟು ನಾವು ಬರೀತಾ ಕೂತಾಗ ಅವರಿಗೊಂಥರ ಕ್ಯೂರಿಯಾಸಿಟಿ. ನೋಡು, ಅಮ್ಮ ಎಷ್ಟು ಜನ ಬೈತಾರೆ, ಅಪ್ಪ ಎಷ್ಟು ಜನ ಬೈತಾರೆ, ಅಕ್ಕ ಎಷ್ಟು ಜನ ಬೈತಾರೆ, ಅಣ್ಣ ಎಷ್ಟು ಜನ ಬೈತಾನೆ ಅಂತ. ಹಾಗೆ ನನ್ನ ಮಗಳು ಅವಳು ಕೂಡ ಬಂದು ನನಗೂ ಒಂದು ಸ್ಕೆಚ್ ಪೆನ್ ಕೊಡು, ನಾನು ಏನಾರು ಮಾಡ್ತೀನಿ ಅಂತಿದ್ಲು. ಇನ್ನು ನಾನು ಜಾಸ್ತಿ ಏನು ಇದು ತೊಗೊಂಡಿಲ್ಲ, ಅಂದರೆ ಈ ಥರ ಟ್ರೈ ಮಾಡಲೇಬೇಕು ಅಂತ ತೊಗೊಂಡಿದ್ದೀನಿ ಹೌದು, ಬಟ್ ಆದರೆ ತುಂಬ ನನಗೆ ರಿಸ್ಕ್ ಆಗೋ ರೀತಿ ತೊಗೊಂಡಿಲ್ಲ. ಮಾಮೂಲಿ ನಾವು ಮನೇಲಿ ಯಾವ ರೀತಿ ಇರ್ತೀವಿ, ಕೆಲವೊಂದು ಕೆಲಸಗಳು ಮಿಸ್ ಆಗಿರುತ್ತೆ ನಮಗೆ, ಕೆಲವೊಂದು ಮಾಡೋಕ್ಕಾಗ್ತದೆ, ನಮ್ಮ ಹತ್ರ ಆಗಲ್ಲ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಈ ಥರ ಮಾಡುವಾಗ ಇಲ್ಲ, ನನ್ನ ಹತ್ರ ಆಗುತ್ತೆ, ನಾನು ಏನು ಬೇಕಾ ಮಾಡ್ಬೋದು ಅಂತ. ಇನ್ನು ಅವನು ಕೂಡ ಸ್ಕೆಚ್ ಪೆನ್ ಇಟ್ಕೊಂಡು ಅವನು ಆಟಾಡ್ತಾ ಇದ್ದ. ಆಮೇಲೆ ನನಗೊಂದು ಬುಕ್ ಕೊಡು, ನನಗೊಂದು ಹಾಳೆ ಕೊಡು ಅಂತ ಏನು ಬೈತಾ ಇದ್ದಾರೆ, ಏನು ಎತ್ತ ಅದೆಲ್ಲ ನೋಡಿಕೊಂಡು ಇನ್ನು ಈ ಥರ 30 days ಚಾಲೆಂಜ್ ಕೂಡ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಏನಿತ್ತು ಅಂತ ಎಕ್ಸ್ಪೀರಿಯೆನ್ಸ್ ಆಮೇಲೆ ಹೇಳ್ತೀನಿ. ಇನ್ನು 30 days ಚಾಲೆಂಜಲ್ಲಿ ಈ ಥರ ಬುಕ್ ಕೂಡ ಓದೋದು ಒಂದು, ಬುಕ್ ಓದಬೇಕು ಮಾಡಬೇಕು ಅನ್ನೋದು ನಂಗೆ ಮೊದಲಿಂದಲೂ ತುಂಬ ಆಸೆ ಇದೆ. ನಂಗೆ ತುಂಬ ಕತೆಗಳ ಬುಕ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ತರಿಸ್ಕೊಂಡಿರಲಿಲ್ಲ, ಈಗ ಆಲ್ರೆಡಿ ಒಂದು ಬುಕ್ಕು ತರಿಸ್ಕೊಂಡು ಓದಿ ಮುಗಿಸಿದ್ದೀನಿ. ಹಾಗೆ ಏನು ಬಿಟ್ಟಿಲ್ಲ, ನಾನು ಓದಿ ಮುಗಿಸಿದ್ದೀನಿ. ಹಾಗೆ 2ನೇ ಬುಕ್ ಇದು. ಇನ್ನೂ ಸ್ವಲ್ಪ ಬುಕ್ಸ್ ಕಲೆಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬದುಕು ಬದಲಿಸುವ 21 ಅಭ್ಯಾಸಗಳು, ತಾರಾ ಮಂಜು ಅಂತ ಬರೆದಿತ್ತು. ತುಂಬ ಚೆನ್ನಾಗಿದೆ. ಆಲ್ರೆಡಿ ನಾನು ಈ ನೈಟ್ ಓದಿರೋದ್ರಿಂದ ಟ್ರೈ ಮಾಡಿದ್ದೀನಿ. ಚೆನ್ನಾಗಿದೆ ಬುಕ್ಕು. ಯಾರಾದ್ರು ತೊಗೊಳಿದ್ರೆ ತೊಗೊಳ್ಳಿ, ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ಆದರೆ ಚೆನ್ನಾಗಿದೆ ಬುಕ್ಕು. ನಾನು ಈ ಥರ ಯಾವುದೂ ಪ್ರಮೋಷನ್ ಮಾಡ್ತಾಯಿಲ್ಲ, ಗೊತ್ತಲ್ವಾ, ಅದಕ್ಕೋಸ್ಕರ ಚೆನ್ನಾಗಿದೆ. ಬುಕ್ ಹೇಗಿದೆ ಏನು ಅಂತ ಮುಂದೆ ಹೇಳ್ತೀನಿ. ಇನ್ನು ಈ 30 days ಚಾಲೆಂಜ್ ಕೂಡ ಮುಂದೆ ಹೇಳ್ತೀನಿ, ಹೇಗೆ ಅನ್ನಿಸ್ತು ಏನು ಅಂತ. ಪಕ್ಕ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನೇನು ಇವತ್ತಿಂದನೇ ಚಾಲೆಂಜ್ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. ಮತ್ತು ಮುಂದಿನ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್.